ವಿರಾಮದ ನಂತರ ಬಾನಾಮತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇದೀಗಾಗಲೇ ಹೇಳಿದಂತೆ ಬಾಗಲಕೋಟೆಯ ಈ ಶಾಲಾ ಮಕ್ಕಳು ಕಳೆದ 3 ದಿನಗಳಿಂದ ಶಾಲೆ ಕಡೆ ತಿರುಗು ಕೂಡ ನೋಡಿಲ್ಲ. ಅಲ್ಲಿನ 7 ಜನ ಹೆಣ್ಣುಮಕ್ಕಳು ಕಾಯಿಲೆ ಬಿದ್ದಿದ್ದಾರೆ. ಅದರ ಜೊತೆಗೆ ಅಲ್ಲಿನ ಹುಡುಗರಂತೂ ಶಾಲೆ ಕಡೆಗೆ ತಿರುಗು ನೋಡ್ತಾ ಇಲ್ಲ. ಒಟ್ಟಾರೆ ಒಂದು ರೀತಿ ಗ್ರಾಮದಲ್ಲಿ ಒಂದು ಬೇಸರದ ವಾತಾವರಣ ನಿರ್ಮಾಣವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಮಂಗಳೂರಿನಿಂದ ವೈಚಾರಿಕ ಚಿಂತಕರು ನರೇಂದ್ರ ನಾಯಕ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರ್ತಾರೆ. ಸರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ಇದೀಗಾಗಲೇ ನಿಮ್ಗೂ ಕೂಡ ವಿಷಯ ತಿಳಿದಿದೆ ಅಂತ ಅನ್ಕೋತೀನಿ. ಬಾಗಲಕೋಟೆಯ ಒಂದು ಹಳ್ಳಿಯಲ್ಲಿ ವಾಮಾಚಾರ ಆಗಿದೆ, ಒಂದು ಬಾನಾಮತಿ ಕಾಟ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿನ ಗ್ರಾಮಸ್ಥರು ಹೆದರ್ಕೊಂಡಿದ್ದಾರೆ. ಮೊದಲನೇ ರಿಯಾಕ್ಷನ್ ನೀವೇನ್ ಹೇಳ್ತೀರಾ ಸರ್? ನೋಡಿ, ಈ ಗ್ರಾಮಸ್ಥರು ಹೆದರೋದಿದೆಯಲ್ಲ, ಅದು ಅವರ ಮನಸ್ಸಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಹಾಕಿರೋ ಭ್ರಮೆಗಳಿಂದಾಗಿ ಆಗುವಂಥದ್ದು. ಏನಂದ್ರೆ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ತಲೆಯಲ್ಲಿ ಈ ಬಾನಾಮತಿ ಮಾಟ ಮಂತ್ರ ಇದೆ ಅಂತ ಹೇಳಿ ಡೆಲ್ಯೂಷನಲ್ ಬಿಲೀಫ್ಗಳನ್ನ ಹಾಕಿರ್ತಾರೆ. ತತ್ಕಾರಣದಿಂದಾಗಿ ಈ ಮಕ್ಕಳಿಗೆ ಮೊದಲೇ ಇಂಥ ವಸ್ತುಗಳಿಗೆ ಹೆದರಿಸುವಂಥ ಒಂದು ಮನೋಭಾವ ಸುಪ್ತ ಮನಸ್ಸಲ್ಲಿ ಇರ್ತದೆ. ತತ್ಕಾರಣದಿಂದಾಗಿ ಇಂಥ ಘಟನೆಗಳನ್ನ ನೋಡಿದಾಗ ಈ ಸುಪ್ತ ಮನಸ್ಸಲ್ಲಿರುವ ಈ ಭಾವನೆಗಳು ಹೊರಗಡೆ ಬಂದು ತತ್ಕಾರಣದಿಂದ ಇವರಲ್ಲಿ ಈ ಭಯ ಭೀತಿಗಳು ಬರ್ತವೆ. ಭಯ ಭೀತಿ ಬಂದ ಮೇಲೆ ಮನುಷ್ಯ ಏನ್ ಮಾಡ್ತಾನಂತ ನಿಮ್ಗಂತೂ ಗೊತ್ತಿದೆ. ಹೆದರಿ ಆ ಭಯ ಭೀತಿಯಿಂದಾಗಿ ಓಡ್ತಾರೆ, ಸ್ಕೂಲಿಗೆ ಬರೋದಿಲ್ಲ, ಬೀಗ ಹಾಕಿ ಮನೆಗೆ ಹೋಗ್ತಾರೆ. ಇಂಥದೆಲ್ಲ ನಡೆಯುತ್ತೆ. ಈಗ ಇಲ್ಲಿ ಮುಖ್ಯವಾಗಿ ಸರಿಯಾಗಿ ಮಾಡಬೇಕಾದ್ರೆ ಪರಿಸ್ಥಿತಿಯನ್ನ ಆ ಮಕ್ಕಳ ಮಧ್ಯದಲ್ಲಿ ಹೋಗಿ ಅವರಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಬೇಕು. ಇಂಥ ವಿಷಯಗಳೆಲ್ಲ ಸುಳ್ಳು ಅಂತ ಹೇಳಿ ಡೆಮಾನ್ಸ್ಟ್ರೇಷನ್ ಮೂಲಕ ತೋರಿಸಬೇಕು. ಆಗ ತಾನೇ ಅವರು ಸ್ವಲ್ಪವಾಗಿ ವೈಜ್ಞಾನಿಕ ಚಿಂತನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಕಾರ್ಯಕ್ರಮವನ್ನು ಯಾವತ್ತೂ ಮಾಡಲು ನಾವು ತಯಾರಿದ್ದೇವೆ. ಸರ್, ಒಬ್ಬ ವೈಚಾರಿಕ ಚಿಂತಕರಾಗಿ ವಿಜ್ಞಾನದ ಪ್ರಕಾರನೇ ಹೇಳೋದಾದ್ರೆ ಬಾನಾಮತಿ ಇಲ್ಲ ಅಂತ ನೀವು ಸ್ಪಷ್ಟವಾಗಿ ಹೇಳ್ತೀರಲ್ವಾ ಸರ್? ಹೌದು, ಖಂಡಿತವಾಗಿ 100% ಹೇಳ್ತೀನಿ ನಾನು. ಬಾನಾಮತಿ ಅಂತ ವಸ್ತುವೇ ಇಲ್ಲ. ಅದು ಬರೇ ಮಾನಸಿಕ ಭ್ರಮೆ. ಮನಸ್ಸಿಗೆ ಏನೋ ಒಂದು ಸಜೆಷನ್ಸ್ ಕೊಡುವ ಕಾರಣದಿಂದ ಅವರಿಗೆ ಉಂಟಾಗುವ ಭಯಕ್ಕೆ ಬಾನಾಮತಿ ಅಂತ ಹೇಳ್ತಾರೆ. ನಾನು ದೇಶ ವಿದೇಶಗಳಲ್ಲಿ ಸುತ್ತಾಡಿದ್ದೀನಿ. ಈ ಬ್ಲ್ಯಾಕ್ ಮ್ಯಾಜಿಕ್ ಬಾನಾಮತಿ ಎಲ್ಲ ಹುಡ್ಕೊಂಡು ಎಲ್ಲಿಯೂ ಸಿಕ್ಕಿಲ್ಲ. ಆದ್ರೆ ಸಿಕ್ಕಿದ್ದಾರೆ ಜನಗಳು, ಅದಕ್ಕೆ ಭಯ ಪಡುವವರು ಅಷ್ಟೇ. ಅಲ್ಲ, ಆದ್ರೆ ಇದ್ದಕ್ಕಿದ್ದಂಗೆ ಅಲ್ಲಿ 7 ಜನ ಹೆಣ್ಮಕ್ಳು ಇದ್ದಕ್ಕಿದ್ದಂಗೆ ಕಾಯಿಲೆಗೆ ಬೀಳ್ತಾರೆ. ಅದು ಯಾರಕ್ಕಿರ್ಬೋದು ಅಂತೀರಿ? ಹೌದು ನೋಡಿ, ಆ ಕಾಯಿಲೆ ಮೇನ್ ಮಾನಸಿಕ ಕಾಯಿಲೆ ಆಗಿರ್ಬೇಕು. ಆ ಮಕ್ಕಳ ವಯಸ್ಸು ನೋಡಿದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಹಿಂದೆ ಮಂಗಳೂರಿನ ಹತ್ರ ಒಂದು 20 ವರ್ಷದ ಹಿಂದೆ ನಡೆದ ಘಟನೆ ಇದು. ಒಂದು ಹೈಯರ್ ಪ್ರೈಮರಿ ಶಾಲೆಯಲ್ಲಿ ಇದೇ ತರ ಬಾನಾಮತಿ ನಡೆಯುತ್ತೆ ಅಂತ ಇತ್ತು. ಆಮೇಲೆ ಈ ಬಾನಾಮತಿಗಾಗಿ ಎಫೆಕ್ಟ್ ಆದವರು ಹೆಚ್ಚಾಗಿ ಹೆಣ್ಮಕ್ಳು. ಅದರಲ್ಲಂತೂ ಒಂದು 12ರ ವಯಸ್ಸಿನ ಅಕ್ಕಪಕ್ಕದಲ್ಲಿರೋರು, ಅದು ಬೇರೆ ಚೆನ್ನಾಗಿ ದೈಹಿಕ ಬೆಳವಣಿಗೆ ಇದ್ದವರು. ತತ್ಕಾರಣ ನನ್ಗೆ ಸಸ್ಪಿಷನ್ ಬಂತು, ಇದರಲ್ಲಿ ಏನೋ ಒಂದು ಲೈಂಗಿಕ ಎಲಿಮೆಂಟ್ ಇದೆ ಅಂತ. ಮುಂದೆ ಸರಿಯಾಗಿ ಅದರದ್ದು ತನಿಖೆ ಮಾಡಿ ನೋಡಿದಾಗ ಅಲ್ಲಿನ ಒಬ್ರು ಮಾಸ್ಟ್ರು ಬಂದ ಮೇಲೆ ಇದು ಶುರುವಾಗಿತ್ತು. ಸರ್, ಬಾಗಲಕೋಟೆ ಇನ್ಸಿಡೆಂಟ್ಗೆ ನೀವು ಏನ್ ಹೇಳ ಬಯಸ್ತೀರಂತ? ಮುಂದೆ ಏನ್ ಮಾಡ್ಬೇಕು ಅಂತ? ಮುಂದೆ ಏನ್ ಮಾಡ್ಬೇಕೆಂದ್ರೆ ಸರಿಯಾದ ಮಾನಸಿಕ ರೋಗ ವೈದ್ಯ ತಜ್ಞರನ್ನ ಅಲ್ಲಿ ಕರೆಸ್ಬಿಟ್ಟು ಈ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡಬೇಕು, ಅವರಿಗೆ ಸೈಕಾಲಜಿಕಲ್ ಟೆಸ್ಟಿಂಗ್ ಮಾಡಬೇಕು. ಅದು ಅಲ್ಲದೆ ಮುಖ್ಯವಾಗಿ ಇದನ್ನು ಹೆಣ್ಮಕ್ಳೇ ಮಾಡಬೇಕು. ಯಾಕೆಂದ್ರೆ ಅಲ್ಲಿ ಏನೋ ಒಂದು ಲೈಂಗಿಕವಾದ ಎಲಿಮೆಂಟ್ ಇದೆ ಅಂತ ನನಗೆ ಬಹಳಷ್ಟು ಸಂದೇಹ ಬರ್ತಾ ಇದೆ. ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಹೆಣ್ಮಕ್ಳು ಗಂಡಸ ಹತ್ರ ಮಾತಾಡೋದಿಲ್ಲ. ಓಕೆ ಸರ್, ಮತ್ತಷ್ಟು ಮಾತಾಡೋಣ. ನೀವು ಕೂಡ ಸಂಪರ್ಕದಲ್ಲಿರಿ. ಈಗ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಹೊಸಮನಿಯವರು ದೂರವಾಣಿ ಸಂಪರ್ಕದಲ್ಲಿರ್ತಾರೆ. ಮಲ್ಲಿಕಾರ್ಜುನ್, ಒಂದ್ ರೀತಿ ಬಾಗಲಕೋಟೆಯ ಆ ಗ್ರಾಮದಲ್ಲಿ ಒಂದ್ ರೀತಿ ಬೇಸರದ ವಾತಾವರಣ, ಅದ್ರ ಜೊತೆಗೆ ಅಲ್ಲಿನ ಮಕ್ಕಳು ಏನು ಹುಷಾರ್ ತಪ್ಪಿರೋದಿರ್ಬೋದು, ಗ್ರಾಮಸ್ಥರ ಏನು ಮಕ್ಕಳು ಏನಿದ್ದಾರೆ ಶಾಲೆಗೆ ಹೋಗ್ತಾ ಇಲ್ಲ ಈಗ ಸದ್ಯದ ಪರಿಸ್ಥಿತಿಯಲ್ಲಿ. ಈಗ ಅಲ್ಲಿ ಸದ್ಯದಲ್ಲಿ ಯಾವ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ? ವಿಜ್ಞಾನ ಹೇಳುತ್ತೆ ಬಾನಾಮತಿ ಇಲ್ಲ ಅಂತ, ಆದ್ರೆ ಶಾಸ್ತ್ರಗಳು ಹೇಳುತ್ತೆ ಬಾನಾಮತಿ ಇದೆ ಅಂತ. ಈಗ ಏನಾಗ್ತಿದೆ ಸದ್ಯದಲ್ಲಿ ಮಲ್ಲಿಕಾರ್ಜುನ್? ಒಮ್ಮೆ ಈ ಬಗ್ಗೆ ಹೇಳ್ಬೇಕಂತ ಇದು ಒಂದು ಜಿಜ್ಞಾಸೆ ಪ್ರಶ್ನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಏನೋ ಒಂದು ಕಳೆದ 3-4 ದಿನದ ಹಿಂದೆ ಆ ಒಂದು ಬಾನಾಮತಿ ಅಂತ ಏನ್ ಕಂಡು ಬಂತು, ಆ ಹಿನ್ನೆಲೆಯಲ್ಲಿ ಮಕ್ಕಳು ನೋಡಿದಂತ ಸಂದರ್ಭದಲ್ಲಿ ಆ ಮಕ್ಕಳು ಅಲ್ಲಿಂದ ಅವರು ಮಾನಸಿಕವಾಗಿ ಅಸ್ವಸ್ಥ ಅನ್ಬಹುದು ಅಥವಾ ಬಾನಾಮತಿಯ ಒಂದು ಎಫೆಕ್ಟ್ ಅನ್ಬಹುದು. ಆ ಮಕ್ಕಳು ಆಸ್ಪತ್ರೆಗೆ ದಾಖಲಾದ್ರು ಅಸ್ವಸ್ಥರಾಗಿ ಬೀಳುವಂತ ಸಂದರ್ಭಗಳನ್ನು ಕೂಡ ನಾವು ನೋಡಿದ್ವಿ. ತದನಂತರದಲ್ಲಿ 3-4 ದಿನಗಳವರೆಗೆ ಯಾವುದೇ ಮಕ್ಕಳು ಕೂಡ ಶಾಲೆಗೆ ಹೋಗ್ಲಿಲ್ಲ, ಅಲ್ಲಿಂದ ದೂರನೇ ಉಳಿದ್ರು. ಆದ್ರೆ ಯಾವಾಗ ನಂತರದಲ್ಲಿ
ಮತ್ತೆ ವೈಜ್ಞಾನಿಕ ಜನರನ್ನ ನಾವು ಕೇಳಿದಂತ ಸಂದರ್ಭದಲ್ಲಿ ಯಾವುದೇ ರೀತಿ ಬಾಣಮತಿ ಇಲ್ಲ ಅಂತ ಅನ್ನುವಂತ ಮಾತುಗಳನ್ನ ಹೇಳಿದ್ರು ಕೂಡ ತದನಂತರದಲ್ಲಿ ಸ್ವಾಮೀಜಿಯೊಬ್ಬರನ್ನ ಕರೆತಂದು ಅದನ್ನ ತೋರಿಸ್ಬಿಟ್ಟು ಆ ನಂತರದಲ್ಲಿ ಮಕ್ಕಳಿಗೆ ಅವರಿಗೆಲ್ಲ ತಿಳುವಳಿಕೆ ಮಾಡಿಕೊಟ್ಟು ನಂತರ ಅದನ್ನ ಮತ್ತೆ ಶಾಲೆಗೆ ಹೋಗುವಂತ ಸಂದರ್ಭಗಳನ್ನು ನಾವು ನೋಡಿದ್ವಿ. ಇದನ್ನೆಲ್ಲ ನೋಡಿದಾಗ ಒಂದ್ ರೀತಿ ವಿಚಿತ್ರವಾದಂತ ಒಂದು ಸಂಗತಿಗಳನ್ನು ಕೂಡ ನಾವು ನೋಡ್ಬೋದು. ಒಟ್ಟಾರೆಯಾಗಿ ಈಗ ಒಂದು ಶಾಲೆ ಒಂದು ಪರಿಸ್ಥಿತಿ ಅಂತಂದ್ರೆ ಮತ್ತೆ ಯಾವಾಗ ಒಬ್ಬರು ಸ್ವಾಮೀಜಿಯಲ್ಲಿ ಭೇಟಿ ಕೊಟ್ಟರು ತದನಂತರದಲ್ಲಿ ಆ ಒಂದು ಎಲ್ಲ ಪರಿಸ್ಥಿತಿಯು ಶಾಂತವಾಗಿದೆ ಅಂತ ಹೇಳ್ಬೋದು. ಮತ್ತೆ ಯಥಾಸ್ಥಿತಿ ಶಾಲೆಯೂ ಕೂಡ ಅಲ್ಲಿ ಆರಂಭವಾಗಿದೆ ಅಂತ ಹೇಳ್ಬೋದು. ಮಕ್ಕಳು ಕೂಡ ಹೋಗ್ತಾ ಇದಾರೆ ಅಂತಾನೆ. ಮಲ್ಲಿಕಾರ್ಜುನ್, ಅಲ್ಲಿನ ಗ್ರಾಮಸ್ಥರು ಈಗಲೂ ಕೂಡ ಬಾನಾಮತಿ ಅಂತಾನೆ ನಂಬ್ಕೊಂಡಿದ್ದಾರೆ ಅಥವಾ ಏನಾದ್ರು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಯಾರು ಈ ತರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ತನಿಖೆ ನಡೆಸಬೇಕು ಅಂತ ಏನಾದ್ರು ಆಗ್ರಹಿಸ್ತಿದ್ದಾರೆ ಹೇಗೆ ಅಂತ? ಖಂಡಿತವಾಗಿ ಸೌಮ್ಯ, ಅವ್ರು ಹೇಳೋ ಪ್ರಕಾರ ಇದು ಬಾಣಾಮತಿ ಇದೆ ಮತ್ತೆ ಅದರದೇ ಎಫೆಕ್ಟ್ ಈ ಮಕ್ಕಳ ಮೇಲೆ ಆಗಿತ್ತು ಅನ್ನುವಂತ ಮೂಲ ಮನೋಭಾವನೆ ಗ್ರಾಮಸ್ಥರದಾಗಿತ್ತು. ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಯಥೇಚ್ಛವಾಗಿ ಒಂದು ನಂಬಿಕೆ ಇರುವುದರ ಹಿನ್ನೆಲೆಯಲ್ಲಿ ಆ ಒಂದು ಬಾಣಾಮತಿಯದ್ದೇ ಅನ್ನುವಂತ ಮಾತುಗಳು ಕೇಳಿ ಬಂದಿದ್ದು. ಮತ್ತೆ ಇನ್ನು ಕೆಲವೊಂದಿಷ್ಟು ಜನರು ಇದು ಕಿಡಿಗೇಡಿಗಳ ಕಾಟ ಇರಬಹುದು ಅನ್ನುವಂತ ಮಾತುಗಳನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಅನ್ನು ಕೊಡ್ತೇವೆ, ಅದರ ನಂತರ ಅದರ ತನಿಖೆ ನಂತರ ಸತ್ಯಾಸತ್ಯತೆ ಹೊರಬೀಳಲಿ ಅನ್ನುವಂತ ಮಾತುಗಳನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು. ಆದ್ರೆ ತದನಂತರದಲ್ಲಿ ಏನೊಂದು ಸ್ವಾಮೀಜಿಗಳ ನೇತೃತ್ವದಲ್ಲಿ ಅವರು ಶಾಲೆಗೆ ಭೇಟಿ ಕೊಟ್ಟರು, ಮಕ್ಕಳಿಗೆ ಒಂದು ಮನವರಿಕೆ ಮಾಡಿಕೊಟ್ರು. ಆ ನಂತರದಲ್ಲಿ ಎಲ್ಲವೂ ಸುಸೂತ್ರವಾಗಿ ಈಗ ಶಾಲೆಯು ಕೂಡ ಆರಂಭವಾಗಿದೆ ಅಂತ ಹೇಳ್ಬೋದು ಸೌಮ್ಯ. ಓಕೆ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಮಲ್ಲಿಕಾರ್ಜುನ್. ಸದ್ಯಕ್ಕೀಗಂತೂ ಶಾಲೆ ಅಂತೂ ಶುರುವಾಗಿದೆ, ವಿದ್ಯಾಭ್ಯಾಸಕ್ಕೆ ಯಾವುದೇ ಕೊರತೆ ಇಲ್ಲ ಅನ್ನೋದು ಸಂತೋಷದ ವಿಷಯ. ಆದರೆ ವೈಚಾರಿಕ ಚಿಂತಕರಾದಂತಹ ನರೇಂದ್ರ ಅವರು ಹೇಳಿದ ಮಾತನ್ನು ಕೂಡ ನೀವು ಕೇಳಿದ್ರಿ ಗುರುಜಿ. ಬಾಣಾಮತಿ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರು, ನೀವೇನು ಹೇಳ್ತೀರಾ? ಅಲ್ಲಲ್ಲ, ಇವರು ಇನ್ನೊಂದು ಮಾತನ್ನು ಹೇಳಿದ್ರು, ಇಲ್ಲಿ ಲೈಂಗಿಕ ಎಲಿಮೆಂಟ್ಸ್ ಇರ್ಬೋದೇನೋ ಅಂತೇಳಿ. ಇದು ಒಪ್ಲಿಕ್ಕೆ ಸಾಧ್ಯವೇ ಇಲ್ಲದಿರುವಂಥದ್ದು. ಎಲ್ಲದನ್ನೂ ಅದೇ ದೃಷ್ಟಿಕೋನದಲ್ಲಿ ನೋಡ್ಲಿಕ್ಕೆ ಹೋಗಬಾರ್ದು. ಎಲ್ಲ ಒಂದು ಕಡೆ ಆ ಥರದ್ದು ನಡೀತಕ್ಕಂಥದ್ದು ಇಲ್ಲ ಅಂತೇನಿಲ್ಲ, ಅದು ನಡೀತದೆ. ಇವತ್ತಿನ ದಿವಸದಲ್ಲಿ ಅನಿಷ್ಟ ಪದ್ಧತಿಗಳು ಬೇಕಾದಷ್ಟು ಕಡೆ ಹೌದು. ಈ ಶಾಲೆನಲ್ಲಿ ಆ ಸಣ್ಣ ಮಕ್ಕಳೆಲ್ಲ ಆ ಥರದ್ದೆಲ್ಲ ಲೈಂಗಿಕದ ರೀತಿಯಲ್ಲಿ ನೋಡುವಂಥದ್ದೇ ದೊಡ್ಡ ಸಣ್ಣತನ ಆಗ್ಬಿಡ್ತದೆ. ಅದರೊಳಗೂ ಈ ಗ್ರಾಮದ ಲೆಕ್ಕಾಚಾರ ಮಾಡಿದ್ರೆ ಅಲ್ಲಿ ಸರಿಯಾದಂಥ ವ್ಯವಸ್ಥೆನಲ್ಲಿ ಮತ್ತೆ ಪುನಃ ಸಸೂತ್ರವಾಗಿ ಶಾಲೆ ನಡಿಬೇಕು ಅಂತಿದ್ರೆ ಅಲ್ಲೊಂದು ಹೋಮವನ್ನು ಮಾಡೇ ಅದನ್ನು ಶುರು ಮಾಡೋದು ಒಳ್ಳೆಯದು. ಯಾಕೆ ಅಂತಂದರೆ ಹೋಮದಿಂದ ಅಲ್ಲಿ ಶಕ್ತಿನ ನಿವಾರಣೆ ಮಾಡೋದಕ್ಕೆ ಹೇಳ್ತಾ ಇಲ್ಲ ನಾನು. ನೀವು ಬಹುಶಃ ಒಂದು ನೋಡಿರ್ಬೋದು, ಮಾನಸಿಕವಾಗಿ ಈಗ ಒಂದು ಕೈಗೆ ಮುಳ್ಳು ಚುಚ್ಚಿದ್ರೆ ನಾವು ಅದಕ್ಕೆ ಆಯಿಂಟ್ಮೆಂಟ್ ಹಚ್ಚೋದಲ್ಲ, ಇನ್ನೊಂದು ಮುಳ್ಳಿನ ಥರದೇ ಒಂದು ಶಸ್ತ್ರವನ್ನ ತಗೊಂಡು ಅದನ್ನ ಮುಳ್ಳನ್ನು ತೆಗಿಬೇಕು. ಅದಕ್ಕೆ ಮುಳ್ಳಿನಿಂದಲೇ ಮುಳ್ಳಿಗೆ ಔಷಧಿ ಅಂತ ಹೇಳ್ತೇವಲ್ವಾ. ಅದೇ ರೀತಿಯಾಗಿ ಆ ಮಕ್ಕಳು ಮನೋಭಾವದಲ್ಲಿ ಬಂದ್ಬಿಟ್ಟಿದೆ. ಇನ್ನೊಂದು ಹಳ್ಳಿ ಜನ ಈ ಕಡೆ ಅತಿ ಬುದ್ಧಿವಂತರು ಅಲ್ಲ, ಆ ಕಡೆ ಅತಿ ದಡ್ರು ಅಲ್ಲ. ಆ ತರ ಪರಿಸ್ಥಿತಿ ಕೆಲವರು ಇರ್ತಾರೆ. ಹೇಳ್ದಂಗಾಯ್ತು, ಹೋಮದಿಂದ ಯಾವುದೇ ರೀತಿ ಏನು ಒಂದು ಒಳ್ಳೆ ಫಲ ಸಿಗೋದಿಲ್ಲ, ಅವರ ಒಂದು ಮಾನಸಿಕ ಸ್ಥಿತಿಗೋಸ್ಕರ ಹೋಮ ಮಾಡೋದು ಹಾಗಂತಲ್ಲ. ಇಲ್ಲಿ ಏನಂತಂದ್ರೆ ಎರಡು ಅರ್ಥ ಇದೆ. ಒಂದು, ಹೋಮದಿಂದ ಆ ಶಾಲೆಗೂ ಒಳ್ಳೇದಾಗತ್ತೆ, ಆ ಸ್ಥಳಕ್ಕೂ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಯಾಕೆಂತಂದ್ರೆ ಅಗ್ನಿಯ ಮುಖಾಂತರ ಈ ಕೆಲವೊಂದು ಸಮಿತಿಗಳನ್ನು ಬಳಸಿ, ಮಂತ್ರಗಳನ್ನು ಬಳಸಿ ಯಾವುದೇ ಯಜ್ಞ ಯಾಗಾದಿಗಳನ್ನು ಮಾಡಿದ್ರೆ ಯಾವುದೇ ಮನೆ ಆಗಲಿ, ಗೃಹ ಆಗಲಿ, ಅಥವಾ ಶಾಲೆ ಆಗಲಿ, ಅಥವಾ ಇನ್ನೊಂದು ಯಾವುದೇ ಕಟ್ಟಡದಲ್ಲಾದರೂ ಒಂದು ಕೆಲಸ ನಡಿಬೇಕಾದ್ರೆ ಒಳ್ಳೇದಾಗತ್ತೆ. ಆ ಒಳ್ಳೇದಾಗುವುದರಲ್ಲಿ ಜೊತೆಯಲ್ಲಿ ಆ ಮನಸ್ಸಿಗೂ ಒಂದು ಔಷಧಿ ಕೊಟ್ಟಾಗತ್ತೆ. ಏನಂತಂದ್ರೆ ಏನೋ ಒಂದು ನಿವಾರಣೆ ಆಗಿದ್ದು ಸರಿ ಮಾಡಿದ್ದೀವಿ ಅಂತ. ಆದರೆ ಇದು ಏನಕ್ಕೆ ಅಂತ ರಕ್ಷಣಾರ್ಥವಾಗಿ ಮಾಡಿದ್ದೀವಿ, ಇಲ್ಲೇನು ನಡೆದಂಥದ್ದಲ್ಲ. ಒಂದು ವೇಳೆ ನಡೆದದ್ದಿದ್ರು ನೀವು ಮನಸ್ಸಿನಲ್ಲಿ ಹಚ್ಕೊಳ್ಳೋದು ಬೇಕಾಗಿಲ್ಲ ಅಂತೇಳಿ ಆ ಮಕ್ಕಳಿಗೆ ಒಂದು ತಿಳಿ ಹೇಳಲಿಕ್ಕೆ. ಇದು ನಮ್ಮ ದ್ವಾರಕೀಶ್ ಅವರ ಚಲನಚಿತ್ರ ಇತ್ತು, ವಿಷ್ಣುವರ್ಧನ್ ಅವರು ನಟಿಸಿರ್ತಕ್ಕಂಥ ಆಪ್ತ ಮಿತ್ರ. ಅದರೊಳಗೆ ನೋಡಿ ಬಹಳ ಸಂತೋಷವಾದ ಕೆಲವೊಂದು ವಿಚಾರಗಳಲ್ಲಿ ಸನಾತನ ಧರ್ಮವನ್ನು ಕಳಪೆ ಮಟ್ಟದಲ್ಲಿ ತೋರಿಸಿರ್ತಕ್ಕಂಥ ಚಿತ್ರಗಳು ಬೇಕಾದಷ್ಟಿದೆ. ಆದರೆ ಈ ಚಲನಚಿತ್ರವನ್ನು ಒಪ್ಕೊಳ್ಬೇಕಾದ್ದೇನಂತಂದ್ರೆ ಅಲ್ಲಿ ಮಾನಸಿಕವಾಗಿ ರೋಗಿಯೂ ಹೌದು ಅಂತ ಸ್ಪ್ಲಿಟ್ ಪರ್ಸನಾಲಿಟಿನ ತೋರಿಸಿದ್ರು. ವಿಷ್ಣುವರ್ಧನ್ ಡಾಕ್ಟರ್ ಆಗಿನೂ ಜೊತೆನಲ್ಲಿ ಅವಿನಾಶ್ ಅವರು ಹೋಮ ಹವನಗಳನ್ನು ಮಾಡಿದ್ರು. ಎರಡರಿಂದನೂ ಟ್ರೀಟ್ಮೆಂಟ್ ಆಗುತ್ತೆ ಅಂತ ತೋರಿಸಿದ್ರು. ಅದಿರಬೇಕು, ಅದು ನಿಜವಾದಂಥ ಒಂದು ಭಾರತೀಯನ ಲಕ್ಷಣ ಅಲ್ವಾ. ಅದೇ ರೀತಿಯಾಗಿ ನಾವು ಇಲ್ಲಿ ಇದನ್ನು ತೋರಿಸಿದ ತಕ್ಷಣ ಏನೋ ಮಾಡ್ತೀವಿ ಅಂತಲ್ಲ, ಒಂದು ಮಾನಸಿಕವಾಗಿ ಮಕ್ಕಳಿಗೆ ಒಂದು ಧೈರ್ಯ ಬರುತ್ತೆ. ಜೊತೆನಲ್ಲಿ ನಿಧಾನವಾಗಿ ತಿಳಿ ಹೇಳಬೇಕು, ಇದೆಲ್ಲ ಈ ತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವಾಗ ಎರಡೂ ಔಷಧ ಕೊಟ್ಟಂಗೆ. ಗುರುಜಿ, ಅದ್ರ ಜೊತೆಗೆ ಈಗ ವೈಚಾರಿಕ ಚಿಂತಕರಾದಂತಹ ನರೇಂದ್ರ ಅವರು ಹೇಳಿದಕ್ಕೆ ಒಂದು ಸ್ಪಷ್ಟವಾಗಿ ಏನ್ ಹೇಳ್ತೀರಾ ಅಂತ? ಯಾವ್ದನ್ನು? ವಿಜ್ಞಾನದ ಪ್ರಕಾರ ಹೇಳೋದಾದ್ರೆ ಇಲ್ಲ, ಬಾಣಮತಿ ಇಲ್ಲ ಅಂತ ಹೇಳೋದು ಬಹಳ ಸುಲಭ. ಯಾವುದನ್ನೇ ಆಗ್ಲಿ ಇಲ್ಲ ಅಂತ ಹೇಳಕ್ಕೆ ಏನಾಗುತ್ತೆ. ನಾವು ಅವ್ರ ಹತ್ರನೇ ಮಾತಾಡೋಣ. ನರೇಂದ್ರ ನಾಯ್ಕ್ ಅವರೇ, ಈಗ ಗುರುಜಿ ಅವರು ಹೇಳಿದ್ರು ಮತ್ತೆ ಈಗ ಶಾಲೆ ಆರಂಭವಾಗಿದೆ, ಸಂತೋಷದ ವಿಚಾರವೇ. ಆದ್ರೂ ಕೂಡ ಒಂದು ಹೋಮದ ಮೂಲಕ ಆರಂಭ ಮಾಡ್ಬೇಕು ಅನ್ನೋ ಮಾತನ್ನ ಹೇಳಿದ್ರು. ಅಲ್ಲಿನ ಒಂದು ಮಾನಸಿಕ ಸ್ಥಿತಿಯನ್ನ ಒಂದು ಅಬ್ಸರ್ವ್ ಮಾಡ್ಬಿಟ್ಟು ನೀವೇನ್ ಹೇಳ್ತೀರಾ? ಯಾವ ರೀತಿ ಈಗಾಗಲೇ ಶಾಲೆ ಆರಂಭವಾಗಿದೆ, ಅವರ ಮನಸ್ಥಿತಿ ಬಗ್ಗೆ ಮುಂದೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ, ಮತ್ತೆ ನಮ್ಮ ಗುರುಜಿ ಅವರ ಮಾತಿನ ಬಗ್ಗೆ ನೀವೇನ್ ಹೇಳ್ತೀರಿ?
ನೋಡಿ, ಒಂದು ಮೂಢನಂಬಿಕೆಯನ್ನ ಇನ್ನೊಂದು ಮೂಢನಂಬಿಕೆಯಿಂದ ಇದು ಪರಿಹಾರ ಕೊಡ್ಲಿಕ್ಕೆ ಹೊರಟಿರೋದು ಅತಿ ಒಂದು ದೊಡ್ಡ ದುರಂತ ಅಂತ ಕಾಣಿಸ್ತಾ ಇದೆ. ಮತ್ತೆ ಇನ್ನೊಂದು ಸ್ಪಷ್ಟೀಕರಣ ಇಲ್ಲಿ ಹೇಳಿ ಬಯಸ್ತೇನೆ. ನಾನೇನಾದ್ರೂ ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ನಡೆಯುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ನೆ ಹೊರತು ಮಕ್ಕಳು ಯಾವುದೇ ಲೈಂಗಿಕವಾದ ಇದರಲ್ಲಿ ಇದ್ದಾರಂತ ನಾನು ಹೇಳಲಿಲ್ಲ. ಸೊ ಆ ಬಗ್ಗೆ ನಾವು ಸರಿಯಾಗಿ ಗಮನ ಹರಿಸೋದು ಅತಿ ಅಗತ್ಯ ಇದೆ. ಯಾಕೆಂದ್ರೆ ನಾನು ಹೆಣ್ಣು ಮಕ್ಕಳಿಂದ ಹೇಳಿದ ಕೂಡಲೇ ಇಂಥ ಸಂಗತಿಗಳು ನಡೆಯೋದು ಸಾಮಾನ್ಯ ಆಗಿವೆ. ತತ್ಕಾರಣ ನಾನು ಈ ಬಗ್ಗೆ ಒಂದು ಗಮನ ಹರಿಸ್ಬೇಕಂತ ಹೇಳಿದ್ದೆ ಹೊರತು ಡೆಫಿನೆಟ್ ಆಗಿ ನಾನು ಅಂಥ ನಡೆದಿದೆ ಅಂತ ಹೇಳಿಲ್ಲ. ಇನ್ನೊಂದು ವಿಷಯ, ಮುಖ್ಯವಾದ ವಿಷಯ ಹೇಳೋದೇನೆಂದ್ರೆ ಈ ಮೂಢನಂಬಿಕೆ ಬಗ್ಗೆ. ಭಾನಾಮತಿ ಎಷ್ಟು ಮೂಢನಂಬಿಕೆಯ, ಅದನ್ನ ನಿವಾರಣೆ ಮಾಡೋದಕ್ಕೆ ಹೋಮ ಮಾಡೋದು ಅಷ್ಟೇ ಮೂಢನಂಬಿಕೆ. ಸೊ ಅದರಿಂದ ಅದು ನಿವಾರಣೆ ಮಾಡ್ತೀವಂತ ಹೇಳಿದ್ರೆ ನಾಳೆ ಅದಕ್ಕಿಂತ ದೊಡ್ಡ ಭಾನಾಮತಿ ಮಾಡಿದೇವಂತ ಹೇಳಿ ನಿಮ್ಮ ಮಾತಿಗೆ ಅವರು ಉತ್ತರವನ್ನ ಕೊಡ್ತಾರೆ, ಕೇಳಿಸ್ಕೊಳ್ಬಹುದು. ಹೇಳಿ. ಈಗ ನಂಬಿಕೆ, ಮೂಢನಂಬಿಕೆಗಳ ಬಗ್ಗೆ ನಾಯಕರಿಗೆ ಹೇಳ್ತಾ ಇದ್ದೀನಿ ಈ ಮುಖಾಂತರ. ದಕ್ಷಿಣ ಕನ್ನಡ ಜಿಲ್ಲೆನಲ್ಲೇ ಬಹಳಷ್ಟು ರೀತಿಯಾಗಿ ನಡೀತಕ್ಕಂಥದ್ದಿದೆ. ದೈವಾರಾಧನೆಗಳು, ಭೂತಾರಾಧನೆಗಳು, ಮೈ ಮೇಲೆ ಬರ್ತಕ್ಕಂಥದ್ದು, ಕೋಲಗಳು, ಇವುಗಳ ಬಗ್ಗೆ ಏನು ಹೇಳ್ತಾರೆ? ಆ ಕೋಲಗಳ, ಆ ದೈವಗಳು ಮೈ ಮೇಲೆ ಬರ್ತಾ ಇದೆ, ಆಚರಣೆ ನಡೆಸ್ತಾ ಇದ್ದೀರಿ, ಏನು ಹೇಳ್ತೀರಾ? ಅಲ್ಲಲ್ಲ ನೋಡಿ, ನಾನಿಲ್ಲೇನು ದಕ್ಷಿಣ ಕನ್ನಡದ ಮೂಢನಂಬಿಕೆಗಳನ್ನು ಸಮರ್ಥಿಸ್ಲಿಕ್ಕೆ ನಾನು ಕೂತಿಲ್ಲ. ಅಲ್ಲ, ಮೂಢನಂಬಿಕೆಗಳನ್ನು ಸಮರ್ಥನೆ ಮಾಡೋದು ಬೇಡ. ಈಗ ದೈವಾರಾಧನೆಗಳಿಗೆ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡುವಂಥದ್ದಿದೆ, ನಾಗಾರಾಧನೆಗಳಿಗೂ ಖರ್ಚು ಮಾಡುವಂಥದ್ದಿದೆ. ಆ ಮೈ ಮೇಲೆ ಬಂದು ಇಡೀ ರಾತ್ರಿ ಆ ದೈವಗಳು ಮೈ ಮೇಲೆ ಬಂದು ಮಾತಾಡ್ತವೆ, ಇಲ್ಲಿ ಹೀಗೆ ನಡೆದಿದೆ, ಹಾಗೆ ನಡೆದಿದೆ, ನಾನು ನಿಮ್ಮ ಅದು ಶಿಯರ್ ನಾನ್ಸೆನ್ಸ್. ಮೊನ್ನೆಯಷ್ಟೇ ಎಂಜಲ್ ಎಲೆ ಮೇಲೆ ಹೊರಲಾಡಿದ್ರು ರೋಗ ಗುಣವಾಗುತ್ತಂತ, ಅದನ್ನು ನಾವು ಒಪ್ಪೋಸ್ ಮಾಡಿದ್ದೀವಿ. ಮೂಢನಂಬಿಕೆಗಳು ಎಲ್ಲಿದ್ರು ಒಪ್ಪೋಸ್ ಮಾಡಬೇಕಾದಂಥವೇ. ಬರೇ ನಮ್ಮ ಜಿಲ್ಲೆಯಲ್ಲಿಯ ನಮ್ಮ ರಾಜ್ಯದಲ್ಲ ಅಲ್ಲ, ಜಗತ್ತಿನಾದ್ಯಂತ ನಾವು ಈ ಮೂಢನಂಬಿಕೆಗಳನ್ನು ವಿರೋಧಿಸ್ತಾ ಇದ್ದೇವೆ. ನಾನು ವಿದೇಶಗಳಿಗೂ ಹೋಗಿದ್ದೀನಿ, ಅಲ್ಲೂ ಇದನ್ನು ವಿರೋಧಿಸ್ತಾ ಇದ್ದೇವೆ. ಮೂಢನಂಬಿಕೆಗಳಿಗೂ ವ್ಯತ್ಯಾಸಗಳು ಬಹಳ ಇದೆ. ನರೇಂದ್ರ ನಾಯ್ಕರು ಅವರೇ, ಈಗ ಸಂತೋಷ್ ಗುರೂಜಿ ಹೇಳ್ತಿದ್ದಾರೆ ಮೂಢನಂಬಿಕೆಗಳಿಗೂ ಮೂಲನಂಬಿಕೆಗಳಿಗೂ ವ್ಯತ್ಯಾಸ ಇದೆ. ಮೂಢನಂಬಿಕೆಗಳನ್ನ ಸಂತೋಷ್ ಗುರೂಜಿ ಅವರು ಕೂಡ ವಿರೋಧಿಸ್ತಾರೆ, ಅದನ್ನ ಅವ್ರು ಒಪ್ಕೊಳ್ಳೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಆದ್ರೆ ಮೂಲನಂಬಿಕೆಗಳಿಗೆ ಅಗೌರವ ಸೂಚಿಸಬಾರ್ದು ಅನ್ನೋ ಮಾತನ್ನ ಕೂಡ ಹೇಳ್ತಿದ್ದಾರೆ. ನೀವೇನ್ ಹೇಳ್ತೀರಾ? ನೋಡಿ, ಒಂದು ನಂಬಿಕೆ ಹಲವಾರು ವರ್ಷಗಳಿಂದ ಬಂದ್ರೆ ಒಂದು ಮೂಢನಂಬಿಕೆ ಅದು ಮೂಲನಂಬಿಕೆ ಆಗ್ಬೋದು. ಆದರೆ ಅದು ಹಲವಾರು ವರ್ಷಗಳಿಂದ ಇದೆ ಎಂದು ಕೂಡಲೇ ನಿಜ ಆಗ್ಬೇಕಾಗಿಲ್ಲ. ಸೊ ಮೂಢನಂಬಿಕೆಗಳು ಮೂಢನಂಬಿಕೆಗಳೇ, ಹಳೆಯದಾಗಿ ಬಂದಿರಲಿ ಹೊಸದಾಗಿ ಬರಲಿ. ಈ ಹೋಮ ಹವನಗಳು ಬಂದವು. ಈ ನಾಯಕರೇ, ಹೋಮ ಹವನಗಳು ಮೂಢನಂಬಿಕೆ ಅನ್ನೋದಕ್ಕೆ ಏನು ಆಧಾರ ಇದೆ? ಅದರಿಂದ ಏನಾದ್ರೂ ಆಗುತ್ತೆ ಅಂತ ಹೇಳೋದಕ್ಕೆ ಏನು ಆಧಾರ ಇದೆ? ಬೇಕಾದಷ್ಟಿದೆ. ಹೋಮ ಹವನದಿಂದ ನೀವು ಬರೇ ಒಂದು ಪಿನ್ ಅನ್ನ 1 ಸೆಂಟಿಮೀಟರ್ ಅಲುಗಾಡಿಸಿ ಬಿಡಿ, ನಾನು ಖಂಡಿತವಾಗಿ ಹೋಮ ಹವನಗಳಿಂದ ಪಿನ್ನ ಅಲ್ಲಾಡಿಸಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಮಾಡುವಂಥದ್ದು ಅದೇ ಮಾಡುತ್ತೆ. ಈಗ ನೀವು ಬಂದ್ಬಿಟ್ಟು ಒಂದು ಮನೆ ಇಟ್ಟಿಗೆ ಗೋಡೆ ಕಟ್ಟಿ ಅಂದ್ರೆ ನಿಮ್ಗೆ ಕಟ್ಲಿಕ್ಕೆ ಆಗುತ್ತಾ? ಆಗೋದಿಲ್ಲ. ಅದಕ್ಕೆ ಕಟ್ಟಿಗೆ ನನಗೆ ಹೇಳಿದ್ರೆ ಅವರು ಮಾಡ್ತಕ್ಕಂಥ ಕೆಲಸಗಳು ಹಾಗೆ ಹೋಮ ಹವನಗಳಿಗೆ ಸರಿಯಾದಂಥದ್ದು ಅದಕ್ಕೆ ಆದಂಥ ಶಕ್ತಿ ಸಾಮರ್ಥ್ಯಗಳಿದೆ. ಆಧ್ಯಾತ್ಮ ಕ್ಷೇತ್ರಗಳಲ್ಲಿ ದೇವರನ್ನ ನಾವು ಎಷ್ಟು ನಂಬುತ್ತೇವೋ, ನಂಬಿಕೆ ಮೇಲೆ ದೇವರನ್ನ ತಗೊಬಂದು ಇಲ್ಲಿ ತೋರಿಸಿ ಅನ್ಲಿಕ್ಕೆ ಆಗಲ್ಲ. ಇದು ಚರ್ಚೆ ಏನಿದೆಯಲ್ಲ ಈ ದೇಶದಲ್ಲಿ ಇವತ್ತು ನಿನ್ನೆದಲ್ಲ, ಹಿರಣ್ಯಕಶಿಪು ಕಾಲದಿಂದಲೂ ಇದೆ, ನಾರಾಯಣನೇ ಇಲ್ಲ ಅಂತ ಹೇಳಿದ ಕಾಲದಿಂದಲೂ ಇವತ್ತಿನವರೆಗೂ. ಮತ್ತಷ್ಟು ಮಾತಾಡೋಣ. ನರೇಂದ್ರ ನಾಯ್ಕರೇ, ನೀವು ಕೂಡ ಸಂಪರ್ಕದಲ್ಲಿ ಮತ್ತಷ್ಟು ಮಾತಾಡೋಣ. ಸಂತೋಷ್ ಗುರೂಜಿ ಕೂಡ ಇರ್ತಾರೆ. ವೀಕ್ಷಕರೇ, ಇದೀಗಾಗಲೇ ಏನು ನಂಬಿಕೆ ಮತ್ತು ಮೂಢನಂಬಿಕೆ, ಮೂಲನಂಬಿಕೆಗಳ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಒಟ್ಟಾರೆ ಬಾಗಲಕೋಟೆಯಲ್ಲಿ ಒಂದು ನಡೆದಂತಹ ಸಂತೋಷದ ವಿಚಾರ ಅಂತ ಹೇಳಿದ್ರೆ, ಅಲ್ಲಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತೆ ಆರಂಭವಾಗಿದೆ. 3 ದಿನಗಳಿಂದ ಶಾಲೆಗೆ ಹೋಗಿರಲಿಲ್ಲ ಮಕ್ಕಳು, ಮತ್ತೆ ಶಾಲೆಗೆ ವಾಪಸ್ ಆಗಿದ್ದಾರೆ. ಅದು ಒಂದು ಸಂತೋಷದ ವಿಚಾರವಾಗಿರುತ್ತೆ. ಒಂದು ಪುಟ್ಟ ಬ್ರೇಕ್ ತಗೊಂಡ ಬ್ರೇಕ್ನ ನಂತರ ಮತ್ತೆ ದುನಿಯಾ ವಿಶೇಷ ಮುಂದುವರಿಯುತ್ತೆ.